ಈಗ ನಾವು ಕೊಕ್ಕಡ ಜಂಕ್ಷನ್ ಇದ್ದೇವೆ. ಇದು ಆ ಕಡೆ ಬಸ್ ಬರುತ್ತಿರೋ ಜಾಗ ಧರ್ಮಸ್ಥಳ ಹೋಗ್ತದೆ ನೋಡಿ. ಈ ಕಡೆ ವೈದ್ಯನಾಥೇಶ್ವರ ದೇವಸ್ಥಾನ ಹೋಗೋ ರೋಡು, ಈ ಕಡೆ ಇದು ಪುತ್ತೂರು ರೋಡು. ಈ ಕಡೆಯಿಂದ ಪುತ್ತೂರಿಂದ ಬರುವವರು ಹೀಗೆ ಬರ್ಬೋದು, ಆಚೆಯಿಂದ ಧರ್ಮಸ್ಥಳದವರು ಆ ಕಡೆಯಿಂದ ಬರ್ಬೋದು. ಹಾಗೆ ನೋಡಿ ಇದು ವೈದ್ಯನಾಥೇಶ್ವರ ಟೆಂಪಲ್ಗೆ ಹೋಗುವ ದ್ವಾರ ನೋಡಿ. ಇದು ಈಗ ಟೆಂಪಲ್ನ ದ್ವಾರ. ಹಾಗೆ ಇಲ್ಲಿಂದ 500 ಮೀಟ್ರ್ ಉಂಟು ವೈದ್ಯನಾಥೇಶ್ವರ ಟೆಂಪಲ್ ಹೋಗ್ಲಿಕ್ಕೆ. ಹಾಗೆ ನೋಡಿ ಹೋಗುವ, ಹೇಗೆಲ್ಲ ಉಂಟು ನೋಡುವ ಬನ್ನಿ. ಹಲೋ ಗೈಸ್, ವೆಲ್ಕಮ್ ಟು ಮೈ ಲಾಗ್. ಇವತ್ತು ನೋಡಿ ನಾವು ಇನ್ನೊಂದು ದೇವಸ್ಥಾನಕ್ಕೆ ಬಂದಿದ್ದೇವೆ, ವೈದ್ಯನಾಥೇಶ್ವರ ದೇವಸ್ಥಾನ. ಇಲ್ಲೇ ಕೊಕ್ಕಡದಲ್ಲಿ ಹತ್ತಿರ ಒಳಗೆ, ಕೊಕ್ಕಡದಿಂದ ಸಿಟಿಯಿಂದ 500 ಮೀಟ್ರ್ ಒಳಗಡೆ. ತುಂಬ ಕಾರ್ಮಿಕವಾದ ದೇವಸ್ಥಾನ. ಅಲ್ಲಿ ಒಂದು ಎಂಥ ಕೆರೆ ಉಂಟು. ಹಾಗೆ ಅಲ್ಲಿ ಕೆರೆ ಮಧ್ಯದಲ್ಲಿ ಒಂದು ಬಾವಿ ಉಂಟು. ಅದು ಒಂದು 18 ಔಷಧಿ ಗುಣಗಳಿರುವಂಥ ಬಾವಿ ಉಂಟು. ಆ ನೀರನ್ನು 3 ದಿವಸ ಸ್ನಾನ ಮಾಡಬೇಕಂತೆ, ಮತ್ತು 21 ದಿವಸ ಕುಡಿಬೇಕಂತೆ. ಹಾಗೆ ಅದನ್ನು ತೋರಿಸು ಬನ್ನಿ, ಹೇಗೆಲ್ಲ ಉಂಟು ಅಂತ ಹೋಗೋ ನೋಡುವ. ದೇವಸ್ಥಾನದ ಎಂಟ್ರೆನ್ಸ್. ಇದು ಹಳೆಯ ದೇವಸ್ಥಾನ, ಆದ ಕಾರಣ ಜೀರ್ಣೋದ್ಧಾರ ಕೆಲಸ ಎಲ್ಲ ಆಗ್ತಾ ಉಂಟು. ನೋಡಿ ಗೈಸ್, ಎಷ್ಟು ಸುಂದರವಾಗಿದೆ ನೋಡಿ. ಕೊಕ್ಕಡದ ವೈದ್ಯನಾಥೇಶ್ವರ ದೇವಾಲಯ ನೋಡಿ, ಸುಂದರವಾಗಿದೆ. ಹಾಗೆ ಸರಿಯಾಗಿ ದೇವಸ್ಥಾನದ ಎದುರುಗಡೆ ಎಡಬದಿಯಲ್ಲಿ ನೋಡಿ ದೊಡ್ಡದಾದ ಒಂದು ಬಾವಿ ಸಹ ಇದೆ. ಕೆರೆಯ ಮಧ್ಯದಲ್ಲಿ ಬಾವಿ. ಅಲ್ಲಿಗೆ ಹೋಗಿ ತೋರಿಸು ನಿಮಗೆ ಯಾವ ರೀತಿಯೆಲ್ಲ ಉಂಟು ನೋಡುವ ಬನ್ನಿ. ಹೋಗುವ ಅಲ್ಲಿ ಬಾವಿಗೆ, ಅದರ ವಿಶೇಷತೆ ನೋಡುವ. ಕೆರೆ ಮಧ್ಯದಲ್ಲಿ ಬಾವಿ ಉಂಟಂತೆ. ಬಾವಿ ಉಂಟಂತೆ. ಮತ್ತೆ 3 ದಿವಸ ಅದ್ರಲ್ಲಿ ಸ್ನಾನ ಮಾಡ್ಬೇಕಂತ. ಅಲ್ಲ, 3 ದಿವಸ ಕುಡಿಬೇಕು. ಮತ್ತೆ 21 ದಿವಸ ಸ್ವಲ್ಪ ಸ್ವಲ್ಪ ನೀರಿಗೆ ಹಾಕಿ ಸ್ನಾನ ಮಾಡಬೇಕು. ಹಾಗೆ ಒಳ್ಳೇದಂತೆ. ಹಾಗೆ ವಿಘ್ನ ಎಲ್ಲ ಹೋಗ್ತದೆ ಅಂತ ನೋಡಿ. ನೋಡಿ ಗೈಸ್, ಇದೆ ನೋಡಿ ಕೆರೆ ಮಧ್ಯದಲ್ಲಿ ಬಾವಿ. ಒಂದು ವಿಶೇಷ ಅಂತ ಹೇಳ್ಬೋದು, ವಿಸ್ಮಯ ಅಲ್ಲ ನೋಡಿ. ಅಲ್ಲಿ ಹೋಗುವ, ಅಲ್ಲಿ ಹೋಗ್ಲಿಕ್ಕೆ ದಾರಿ ಸಹ ಉಂಟು, ಇಲ್ಲಿ ಹೋಗ್ಲಿಕ್ಕೆ ಆಗ್ತದೆ. ಮತ್ತೆ ಹೋಗುವ ನೋಡಿ. ಇದು ಕೆರೆ ನೋಡಿ, ಕೆರೆಗೆ ಪಾಲದಾಗೆ ಮಾಡಿದ್ದಾರೆ ನೋಡಿ. ಮಧ್ಯದಲ್ಲಿ ಬಾವಿ ನೋಡಿ. ಮಬಿಯವರು ಬಂದರು. ಹಾಯ್, ನೀ ದೂರದ್ದು ಬಂದ್ರಾ? ಹೋಗ ಹೋಗ ನೋಡಿ. ತುಂಬಾ ಆಳ ಇರಬೇಕು ಅಂತ ಕೆರೆ. ಹೌದಾ? ನೋಡಿ, ಇದು ಸಹ ಒಂದು ದೇವರ ಗುಡಿ ನೋಡಿ, ವೈದ್ಯನಾಥೇಶ್ವರ. ಎಲ್ಲಿಂಟು ಬಾವಿ ನೋಡಿ. ನೋಡಿ ನೋಡಿ ಗೈಸ್, ಇಲ್ಲಿ ಬಾವಿ ನೋಡಿ ಎಷ್ಟು ಸಣ್ಣದಾಗಿ ಉಂಟು ಅಂತ ನೋಡಿ. ಆ ಕಡೆ ಕೆರೆ, ಈ ಕಡೆ ಬಾವಿ ನೋಡಿ. ಇದೇ ತುಂಬ ಪವಿತ್ರವಾದ ನೀರು. ಇದನ್ನು ಕುಡಿಬೇಕಂತೆ. ಮತ್ತೆ 21 ದಿನ 18 ದಿನ ಸ್ನಾನ ಮಾಡ್ಬೇಕಾ. 18 ಔಷಧಿ ಗುಣಗಳಿರುವ ನೀರಾ ನೋಡಿ. ಸ್ವಲ್ಪ ಕುಡಿಯುವ. ಹಾಕಿ ಕುಡಿದಿ ಕುಡಿದಿ ನೋಡಿ. ನಮ್ಮ ಉಷಾಕ್ ಅವರು ನೀರು ತೆಗೆದು ಕೊಡ್ತಾ ಇದ್ದಾರೆ ಮಕ್ಕಳಿಗೆಲ್ಲ ನೋಡಿ. ಒಯ್ಯುದು ಇವರು ಅಂತ ಇಳಿದು ಅವರ ಮಗ ಅಲ್ಲಿ ಅಪ್ಪು ಅಬಿ ಸಾರಿ ನಮ್ಮ 10 ರೂಪಾಯಿ ಕೊಟ್ಟು ಕುಪ್ಪಿಸ ತಗೊಂಡು. ಈ ನಂಗೊಂದು ತಗೊಳ್ಳುದಲ್ಲ, ನಂಗೆ ಬೇಕಿತ್ತು. ಎಲ್ಲಿಂಟು ಕೊಡ್ತಾರಾ? ಕುಪ್ಪಿಸ ಉಂಟಂತ. ಹೋಗಿ ನಾವು ಕುಪ್ಪಿ ತಗೊಂಡು ಬರುವ. ನಮ್ಮ ಮೋನಣ್ಣ ಇದ್ದಾರೆ. ಮೋನಣ್ಣ ಮತ್ತೆ ಕಾಣ್ಲಿಕ್ಕೆ ಇಲ್ಲ. ಕಾಲಿಗೆ ನಾನಿದ್ದೆ ನಾನು. ಹೇಗೆ ಇಲ್ಲ, ನಿದ್ದೆ ಮಾಡಿದಾಗೆ ನಿದ್ದೆ ಮಾಡಿದ್ದಲ್ಲ. ಇದು ದೇವಸ್ಥಾನ ಬಾರಿ ವಿಶೇಷ ಗಡ ಅಲ್ಲ. 18 ಔಷಧಿಗಳ ಗುಣ. ಹಂಗೀಗ ಕುಪ್ಪಿಯಲ್ಲಿ ಕೊಡ್ತಾರೆ ಫ್ರೀಗೆ. ಫ್ರೀ 10 ರೂಪಾಯಿ 10 ರೂಪಾಯಿ 10 ರೂಪಾಯಿ ಕುಪ್ಪಿ ಸಹ ಕೊಡ್ತಾರೆ ನೀರು ತಗೊಳ್ಳೋರಿಗೆ ಅಲ್ಲ. ಕುಪ್ಪಿ ತಂದ್ರು. ಥ್ಯಾಂಕ್ ಯು. ಎಷ್ಟಿದಕ್ಕೆ? 10 ರೂಪಾಯಿ ನೋಡಿ. 10 ರೂಪಾಯಿ 10 ರೂಪಾಯಿ ಕೊಟ್ಟು ಕುಪ್ಪಿ ತಂದ್ರು. ಹಣ ಕೊಟ್ಟಾಯ್ತಾ? ಅಲ್ಲಿ ಹಣ ಕೊಟ್ಟಾಯ್ತಾ? ಧರ್ಮಕ್ಕೆ ಸಿಕ್ಕಿದೆ ನಿಮಗೆ. ಆಗಾಯ್ತು. ಧರ್ಮಕ್ಕೆ ಕುಪ್ಪಿ ಸಾಯ್ತು. ಈಗ ದೇವರ ನೀರು ಸಾಯ್ತು. ಧರ್ಮಕ್ಕೆ ಹೋಗುವ. ಒಟ್ಟಾಯ್ತಾ ನೋಡಿ. ಇವ್ರು ನೀರೆಲ್ಲ ತುಂಬಿಸಿ ಆಯ್ತು. ಬಟ್ ಬಾಟ್ಲ್ ಒಟ್ಟಾಯ್ತು. ಈಗ ಎಂತ ಮಾಡುದು? ಮನೆಯಿಂದ ಬರೋ ಬಾಟ್ಲ್ ತಾನೆ. ಇಲ್ಲಿ ಬಾಟ್ಲ್ ಒಳ್ಳಿಲ್ಲ ಅಂತೆ ಎಲ್ಲ. ಇಲ್ಲಿ ಜನ ಸಾಗರ ನೋಡಿ ನೀರು ತಗೊಂಡು ಹೋಗ್ಲಿಕ್ಕೆ. ಈಗ ಇದ್ರಲ್ಲಿ ಸ್ನಾನ ಮಾಡ್ತಾರ ಅಂತ 1 ವಾರ ನೋಡಿ. ನೀರೆಲ್ಲ ತುಂಬಿಸ್ತಿದ್ದಾರೆ. ಎಲ್ಲ ಬಾಟ್ಲ್ ತಗೊಂಡ್ ಬಂದ್ರು. ಈಗ ಅಂಗಡಿಲಿದ್ದ ಬಾಟ್ಲ್ ಎಲ್ಲ ಖಾಲಿ ಆಗಿರ್ಬೇಕಂತ ಮೋಸ್ಟ್ಲಿ ನೋಡಿ. ಎಲ್ಲ ಇಟ್ಕೊಂಡ್ ಬಂದ್ರು ಬಾಟ್ಲಿ ಖಾಲಿ ಆಗ್ಬೋದು ಹೊರತು ನೀರು ಖಾಲಿ ಆಗ್ಲಿಕ್ಕಿಲ್ಲ. ಅಷ್ಟು ನೀರುಂಟು ದೇವಸ್ಥಾನದ ನೀರು. ದೇವಸ್ಥಾನದ ಅಂಗಡಿ ನೋಡಿ.
ನೋಡಿ ನೀರು ನೋಡಿ ಎಷ್ಟು ಪವಿತ್ರವಾದ ನೀರು, 18 ಔಷಧಿ ಗುಣಗಳಿರುವ ನೀರು ನೋಡಿ. ಹಾಗೆ ತುಂಬಿಸ್ತಾ ಇದ್ದಾರೆ ಇಲ್ಲಿ, ಫುಲ್ ಎಲ್ಲ ತುಂಬಿಸ್ತಾನೆ ಇದ್ದಾರೆ ನಿರಂತರವಾಗಿ. ಇದೆ ತೊಂಡ ಬ್ರೋ, ನೀರಿದೆ ತೊಂಡನ ಇಜ್ಜೆ. ನೋಡಿ ಗೈಸ್, ಇಲ್ಲಿ ಬೆಂಗಳೂರಿಂದ ಸಹ ಬಂದಿದ್ದಾರೆ ಇವರು ನಮ್ಮ ವೈದ್ಯನಾಥೇಶ್ವರ ಟೆಂಪಲ್ಗೆ. ನಾವು ಇಲ್ಲಿ ಹತ್ರದವರು. ಹಾಗೆ ಬರ್ತಾ ಇರ್ತೀರಾ ರೆಗ್ಯುಲರ್? ಬರ್ತಾ ಇರ್ತೀವಿ. ಫಸ್ಟ್ ಟೈಮ್ ವಿಸಿಟ್ ಮಾಡ್ತೀರಾ? ಹೌದಾ? ಇಲ್ಲ, ನಾವು ಫಸ್ಟ್ ಟೈಮ್. ನಾವು ಆ ಕಡೆ ಎಲ್ಲ ಹೋಗ್ತೇವೆ, ಸೌತ್ ಆರ್ಕೆಲ್ಲ. ಇಲ್ಲಿಗೆ ಫಸ್ಟ್ ಟೈಮ್. ಯಾರು ಹೇಳಿದ್ರು ನಿಮಗೆ ಇಲ್ಲಿ ಇಲ್ಲಿ ನಮಗೆ ಹೇಳ್ತಿದ್ರು, ಇವರೆಲ್ಲ ಬಂದಿದ್ದಾರೆ. ನೋಡಿ ನೀರು ಇದು ನೋಡಿ ಗೈಸ್, ನೀರನ್ನು ಇಲ್ಲಿತ್ತಿದ್ದಾರೆ. ಪವಿತ್ರವಾದ ನೀರು ತೆಗೆದು ನೋಡಿ. ನಂದು ಬ್ಯಾಟ್ರಿ ಡೌನ್ ಆಯ್ತು. ನಂದು ಬ್ಯಾಟ್ರಿ ಡೌನ್ ಆಯಿತು, ಸ್ವಲ್ಪ ಹೊತ್ತು ಕಳೆದ್ರೆ ಸ್ವಿಚ್ ಆಗ್ತದೆ. ಈಗ 3 ಯೂಟ್ಯೂಬ್ ಚಾನೆಲ್ ಅವರು ಕಾಂಪಿಟೇಷನ್ ಅಲ್ಲಿ ವಿಡಿಯೋ ಮಾಡಿದಾಗೆ ಮಾಡ್ತಿದ್ದಾರೆ. ಯಾರ ಲಾಗ್ ಎಷ್ಟು ಚಂದ ಬರ್ತಿದೆ ನೋಡುವ. ಅಷ್ಟೇ, ನಾವು ಸುಳ್ಳಿಂದ ಬರುದು. ಹಾಗೆ ಕೊಕ್ಕಡ ಹೋಗಿದ್ವಿ ಅಲ್ಲ, ಇಲ್ಲಿ ಸೌತರ್ಕ. ಹಾಗೆ ಬರುವಾಗ ಹೀಗೆ ನೋಡುವಂತ ಇತ್ತು. ಹಾಗೆ ಇಲ್ಲಿ ದೇವಸ್ಥಾನದ ವಿಶೇಷತೆ ಏನಂದ್ರೆ ಅಂದ್ರೆ ಶಿವ ಮತ್ತು ವಿಷ್ಣು ಇಲ್ಲಿ ಹರಿಹರ ಸಂಗಮ ಕ್ಷೇತ್ರ ತುಂಬಾ ಪುರಾತನವಾದ ದೇವಸ್ಥಾನ. ಒಂದು ಸುಮಾರು 2000 ವರ್ಷ ಇತಿಹಾಸ ಹೊಂದಿರುವ ದೇವಸ್ಥಾನ. 2000 ವರ್ಷ. ಹೌದು. ಇಲ್ಲಿ ಒಳಗಡೆ ಇರುವುದು ಪ್ರಧಾನ ದೇವರು ವೈದ್ಯನಾಥೇಶ್ವರ ಮತ್ತೆ ವಿಷ್ಣುಮೂರ್ತಿ, ಶಿವ ಮತ್ತು ವಿಷ್ಣು, ಹರಿಹರ ಸಂಗಮ ಕ್ಷೇತ್ರ. ಅದರಿಂದ ಇದನ್ನು ಧನ್ವಂತರಿ ಕ್ಷೇತ್ರ ಅಂತ ಕರೀತಾರೆ. ಇಲ್ಲಿ ಯಾವುದೇ ಆರೋಗ್ಯ ಸಮಸ್ಯೆ ಇದ್ರೂ ನಾವು ಪ್ರಾರ್ಥನೆ ಮಾಡ್ಕೊಂಡು ಹೋಗ್ಬೋದು. ಯಾವುದೇ ಆರೋಗ್ಯ ಸಮಸ್ಯೆಗೂ ಇಲ್ಲಿ ಪರಿಹಾರ ಇದೆ. ಹೌದು. ಇಲ್ಲಿ ವಿಶೇಷವಾದ ಹರಕೆ ಅಂದ್ರೆ ಯಾವುದೇ ಆರೋಗ್ಯ ಸಮಸ್ಯೆ ಇದ್ರೆ ದೇವರಿಗೆ ಹಗ್ಗ ಮತ್ತು ಬಿಂದಿಗೆ ಕೊಡ್ತೇವೆ ಅಂತ ನಾವು ಸಂಕಲ್ಪ ಮಾಡ್ಕೊಂಡು ಹೋಗುದು. ನೋಡಿ ಅಲ್ಲಿ ಇಟ್ಟಿದ್ದೇವೆ, ಹಗ್ಗ ಮತ್ತು ಬಿಂದಿಗೆ. ತೆಂಗಿನ ನಾರಿನಿಂದ ಮಾಡಿರುವ ಹಗ್ಗ ಮತ್ತು ತಾಮ್ರದ ಬಿಂದಿಗೆ. ಯಾವುದೇ ಆರೋಗ್ಯ ಸಮಸ್ಯೆ ಇದ್ರೂ ದೇವರಿಗೆ ಕೊಡ್ತೇವೆ ಅಂತ ನಾವು ಸಂಕಲ್ಪ ಮಾಡ್ಕೊಂಡು ಹೋಗ್ಬೋದು. ಮತ್ತೆ ಕಲ್ಯಾಣಿ ಇಲ್ಲಿಯ ಪವಿತ್ರ ತೀರ್ಥದು, 18 ಬಗೆಯ ಔಷಧಿ ಗುಣ ಇರುವ ತೀರ್ಥ. ಆ ಕಲ್ಯಾಣಿಯನ್ನು ಪಾಂಡವರ ಕಾಲದಲ್ಲಿ ನಿರ್ಮಾಣ ಆಗಿದೆ ಅಂತ ಇತಿಹಾಸ ಇದೆ. ಒಮ್ಮೆ ಬತ್ತಿ ಹೋದ ಸಂದರ್ಭದಲ್ಲಿ ಮಧ್ವಾಚಾರ್ಯರು ಬಂದು ಪರ್ಜನ್ಯ ಜಪ ಮಾಡಿ ಮಲೆ ಬರಿಸಿ ಉದ್ಭವಿಸಿದ ನೀರು. ಅದು ಯಾವುದೇ ಬೇಸಿಗೆ ಕಾಲದಲ್ಲೂ ಬತ್ತಿ ಹೋಗುದಿಲ್ಲ. ಮತ್ತೆ ಅದರಲ್ಲಿ 18 ಬಗೆಯ ಔಷಧಿ ಗುಣ ಇದೆ. ಅದನ್ನು ಸರ್ವರೋಗ ನಿವಾರಕ ಅಂತ ಕರೀತಾರೆ. ಹೌದು. ಅದನ್ನು ನಾವು ತೀರ್ಥ ರೂಪದಲ್ಲಿ ತಗೊಳ್ಬಹುದು. ಆ ತೀರ್ಥವನ್ನು ಪ್ರೋಕ್ಷಣೆ ಮಾಡ್ಕೊಳ್ಬಹುದು. ಒಂದು 21 ದಿವಸ ಸ್ನಾನದ ನೀರಿಗೆ ಬೆರೆಸಿ ಸ್ನಾನ ಮಾಡಬಹುದು. ಯಾವುದೇ ಆರೋಗ್ಯ ಸಮಸ್ಯೆ ಇದ್ರೂ ಅದರಲ್ಲಿ ಕಡಿಮೆ ಆಯ್ತು. ವಾರ್ಷಿಕ ಜಾತ್ರೆ ಎಲ್ಲ ವಾರ್ಷಿಕ ಇಲ್ಲಿ 2 ಸಲ ಜಾತ್ರೆ ಆಗ್ತದೆ. ಒಂದು ವಾರ್ಷಿಕ ಜಾತ್ರೆ ಅಂತ ಮೇ 1ರಿಂದ 9ನೇ ತಾರೀಕಿನವರೆಗೆ ಆಗ್ತದೆ. 6 ಅಥವಾ 7ನೇ ತಾರೀಕಿಗೆ ಇಲ್ಲಿ ರಥೋತ್ಸವ ನಡೀತದೆ. ಹೌದು. ಮತ್ತೆ ಡಿಸೆಂಬರ್ 17, 16 ಧನುರ್ಮಾಸ 1ಕ್ಕೆ, ಈ ಸಲ ಧನುರ್ಮಾಸ 1 ಸೋಮವಾರ ಬಂದದ್ರಿಂದ ಅದು 2ನೇ ತಾರೀಕಿಗೆ ಧನುರ್ಮಾಸ 2 ಅಂದ್ರೆ ಡಿಸೆಂಬರ್ 17ನೇ ತಾರೀಕಿಗೆ ಜಾತ್ರೆ. ಕೋರಿ ಜಾತ್ರೆ ಅಂತ ಇತಿಹಾಸ ಪ್ರಸಿದ್ಧ ಜಾತ್ರೆ. ಇಲ್ಲಿ ದೇವರ ಗದ್ದೆ ಇದೆ. ಆ ಗದ್ದೆಯಲ್ಲಿ ಅಂದ್ರೆ ಯಾವುದೇ ಆರೋಗ್ಯ ಸಮಸ್ಯೆ, ದನಕರು, ನಾಯಿ, ಪ್ರಾಣಿಗಳಿಗೆ ಏನಾದ್ರು ಸಮಸ್ಯೆ ಬಂದಾಗ ಆ ದೇವರ ಗದ್ದೆಗೆ ಸೊಪ್ಪು ಹಾಕ್ತೇವೆ ಅಂತ ಒಂದು ಹರಕೆ ಹೊತ್ಕೊಳ್ತಾರೆ. ಅದನ್ನು ಆ ಧನುರ್ಮಾಸ ದಿವಸ ಒಪ್ಪಿಸೋದು. ಅದು 5 ಗಂಟೆಯಿಂದ 12 ಗಂಟೆವರೆಗೆ ಪರಿಸರದಲ್ಲಿ ಸಿಕ್ಕುವಂತ ಸೊಪ್ಪನ್ನು ನಾವು ಮುದ್ದುಕೊಂಡು ತಲೆಯಲ್ಲಿ ಹೊತ್ಕೊಂಡು ದೇವರ ಗದ್ದೆಗೆ ಹಾಕೋದು. ಮತ್ತೆ ಅಲ್ಲಿ ಕೆಸರನ್ನು ಗಂಧ ಅಂತ ಹಣೆಗೆ ಹಚ್ಕೊಂಡು ಪ್ರಾರ್ಥನೆ ಮಾಡ್ಕೊಂಡು ಬರುದು. ಮತ್ತೆ ಮಧ್ಯಾಹ್ನ ಇದು ಎತ್ತು ಓಡಿಸ್ಲಿಕ್ಕೆ ಉಂಟು ಅದರಲ್ಲಿ. ಆಮೇಲೆ ಸಂಜೆ 4 ಗಂಟೆ ನಂತರ ದೇವರು ಇಲ್ಲಿಂದ ಹೋಗಿ ಅಲ್ಲಿ ಪೂಜೆ ನೆರವೇರಿಸಿ ಬರುದು. ಹಾಗೆ ಜೀರ್ಣೋದ್ಧಾರ ಕೆಲಸ ಎಲ್ಲ ಈಗೆಲ್ಲ ಜೀರ್ಣೋದ್ಧಾರ ಕೆಲಸ ಆಗ್ತಾ ಉಂಟು. ಸುಮಾರು 2 ವರ್ಷದಿಂದ ಸ್ಟಾರ್ಟ್ ಆಗಿದೆ. ಹೌದು. ಎಲ್ಲ ಭಕ್ತರ ಸಹಕಾರದಿಂದ ಮಾಡ್ತಾ ಇದ್ದೇವೆ. ಹಾಗೆ ಭಕ್ತರ ಸಹಕಾರವನ್ನು ಮತ್ತೆ ಕೂಡ ಕೋರ್ತಾ ಇದ್ದೇವೆ. ಹಾಗೆ ಹಗ್ಗ ಎಷ್ಟು ಹಗ್ಗಕ್ಕೆಲ್ಲ ಅದು ಅಂದ್ರೆ ಹಗ್ಗ ಈಗ ನಾವು 250 ರೂಪಾಯಿಗೆ ಮಾಡ್ತೇವೆ. 250 ಚಾರ್ಜ್ ಮಾಡ್ತೇವೆ. ಮತ್ತೆ ಬಿಂದಿಗೆ ಡಿಫ್ರೆಂಟ್ ರೇಟ್ ಇದೆ. 500 ರೂಪಾಯಿ ಇದೆ, 750 ಇದೆ, 1800. ಅಲ್ಲ, ಬರುವಾಗ ತರಬಹುದು. ನಿಮಗೆಲ್ಲಾದ್ರೂ ಸಿಗ್ಲಿಲ್ಲ ಅಂದ್ರೆ ನಾವು ಇಲ್ಲಿಂದಲೇ ಕೊಡ್ತೇವೆ. ಇಲ್ಲಿ ರಶೀದಿ ಮಾಡ್ಕೊಂಡು ದೇವರಿಗೆ ಕೊಡ್ತೇವೆ. ಸರಿ ಅಣ್ಣ, ಥ್ಯಾಂಕ್ ಯು. ಸರಿ, ಹೇಳ್ತೇವೆ ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಹಾಗೂ ನಮ್ಮ ಊರಲ್ಲೆಲ್ಲ ಹೋಗಿ. ಹಾಗೆ ತುಂಬ ಖುಷಿ ಆಯಿತು ಬಂದು. ಥ್ಯಾಂಕ್ ಯು. ಎಷ್ಟು ಬರುವ ಬನ್ನಿ. ಈ ವ್ಲಾಗನ್ನು ಎಂಡ್ ಮಾಡುವ ಇವತ್ತಿನ ವ್ಲಾಗ್. ಹಾಗೆ ವೈದ್ಯನಾಥೇಶ್ವರ ಟೆಂಪಲ್ ಯಾವ ರೀತಿಯಲ್ಲಿತ್ತು ನೋಡಿದ್ರಲ್ಲ, ಇಲ್ಲಿನ ಪವಿತ್ರತೆ ಎಲ್ಲ ಅವರು ಹೇಳಿದ್ರು. ಹಾಗೆ ನಮ್ಮ ನೋಡಿ ಎಲ್ಲ ಇದ್ದಾರೆ ಡನ್. ನೋಡಿ ಇವರು ನಮ್ಮ ಬಾಲು ಅಂತ, ಹೇಗುಂಟು ಯೂಟ್ಯೂಬ್ ಬಾಲಕೃಷ್ಣ. ಇನ್ನೊಬ್ರು ಇದ್ದಾರೆ ಯೂಟ್ಯೂಬರ್, ಇವರು ಆಶಾ ನೋಡಿ ಆ ಥರ ಉಂಟು. ಹಾಗೆ ನಮ್ಮೆಲ್ಲ ಸಬ್ಸ್ಕ್ರೈಬ್ ಮಾಡಿ. 3 ಜನ ಈಗ ನಾವು ಇನ್ನು ಒಟ್ಟಿಗೆ ಹೀಗೆ ಹೊಸ ಸಂಚಿಕೆಯಲ್ಲಿ ಹೊಸ ಬ್ಲಾಗ್ಸ್ ಅಲ್ಲಿ ಸಿಗ್ತೇವೆ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ದೇವಸ್ಥಾನಕ್ಕೆ ಬಂದು ವಿಸಿಟ್ ಕೊಡಿ ಫಸ್ಟ್. ಎಲ್ಲರಿಗೆ ಬಾಯ್.